ಚಿತ್ತಾಪುರ ತಾಲೂಕಿನ ಭೀಮನಹಳ್ಳಿಯ ಸರ್ಕಾರಿ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಶಾಲೆಯ ಹಳೆ ವಿದ್ಯಾರ್ಥಿನಿ ಸುಮಿತ್ರಾ ಫೋಟೋಗ್ರಾಫರ್ ಅವರು ಹೇಳಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಫೆಬ್ರವರಿ 11ರಂದು ಚಿತ್ತಾಪುರದ ಭೀಮನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಮತ್ತು ನನ್ನ ಶಾಲೆ ನನ್ನ ಜವಾಬ್ದಾರಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ, ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಘಮಲಿಬಾಯಿ ರಾಠೋಡ್, ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿದ್ದವೀರಯ್ಯ, ಶಂಕರಮ್ಮ ಡವಳಗಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದು ಚಿತ್ತಾಪುರ ತಾಲೂಕಾ ಭೀಮನಹಳ್ಳಿ ರೀ. ಅಲ್ಲಿ ಒಂದು ಶಾಲಾ ಪ್ರೋಗ್ರಾಮ್ ಅಂದರೆ ಗುರುವಂದನಾ ಕಾರ್ಯಕ್ರಮ ಅಂತೇಳಿ ಒಂದು 32 ವರ್ಷ ಆಯ್ತು ರೀ. ಅಲ್ಲ ಹೈಸ್ಕೂಲ್ ಸ್ಟಾರ್ಟ್ ಆಗಿ 32 ವರ್ಷಲಿಂತ ಇಲ್ಲಿವರೆಗೂ ಎಷ್ಟು ಜನ ಶಿಕ್ಷಕರು ಅಲ್ಲಿ ಕಲಿಸ್ಯಾರ ಅವರೆಲ್ಲರನ್ನೂ ಕರೆಸುವಂಥ ಒಂದು ಪ್ರಯತ್ನ. ಮತ್ತು ಮೊನ್ನೆ ಶಿಕ್ಷಣ ಮಂತ್ರಿಗಳು ಒಂದು ಕಾನ್ಸೆಪ್ಟ್ ಕೊಟ್ರಲ್ರಿ, ನನ್ನ ಶಾಲೆ ಮತ್ತು ನನ್ನ ಜವಾಬ್ದಾರಿ ಅನ್ನೋ ಕಾನ್ಸೆಪ್ಟ್ ಅಡಿದಾಗ, ಅಂದರೆ ಈಗ ಅವರು ಹೇಳಿಕೆ ಕೊಟ್ಟ ನಂತರ ಫಸ್ಟ್ ಪ್ರೋಗ್ರಾಮ್ ನಮ್ಮ ಶಾಲೆ ಒಳಗೇ ಉದ್ಘಾಟನೆ ಆಗ್ಲಿಕ್ಕತ್ತದ್ರಿ. ಸುಮಾರು 500 ಸ್ಟೂಡೆಂಟ್ಸ್ ಅಂದರೆ ಹಿರಿಯ ವಿದ್ಯಾರ್ಥಿಗಳ ಬಳಗ ಅಂತ ಒಂದು ಸಂಘ ಮಾಡಿಕೊಂಡು ಅವು ಎಲ್ಲರೂ ಸೇರಿ ಮಾಡ್ತಾ ಇರುವಂಥ ಒಂದು ಪ್ರೋಗ್ರಾಮ್. ಇದು ಉದ್ದೇಶ ಅಂದರೆ ಮುಂದೆ ಈ ಥರ ಹಿರಿಯ ವಿದ್ಯಾರ್ಥಿಗಳು ಸಂಘ ಅಥವಾ ಒಂದು ಬಳಗ ಇನ್ನಷ್ಟು ಬೇರೆ ಬೇರೆ ಶಾಲೆಗಳ ಅಲ್ಲಿ ನಡೀಲಿ ಅನ್ನೋದು ಒಂದು ಉದ್ದೇಶ. ಮತ್ತು ಎಲ್ಲರೂ ಮತ್ತೆ ಸೇರ್ತೀವಿ ಅನ್ನೋದು ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ಲಿಕ್ಕತ್ತೀವಿ. ವಿಶೇಷ ಅಂದರೆ ಒಂದು 5 ಲಕ್ಷ ರೂಪಾಯಿಯನ್ನು ನಾವು ಕಲೆಕ್ಟ್ ಮಾಡಿವ್ರಿ ಈ ಎಲ್ಲ ವಿದ್ಯಾರ್ಥಿಗಳ ಕಡೆಯಿಂದ. ಪ್ರೋಗ್ರಾಮ್ ವಿತ್ ಮತ್ತು ಶಾಲೆಗೆ ಒಂದು ಏನಾದರೂ ನಮ್ಮ ಕಡೆಯಿಂದ ಅಮೌಂಟ್ ಆಗಲಿ ಅಥವಾ ಅಲ್ಲಿ ಏನು ನೀಡದ ಆ ಒಂದು ಕೆಲಸಗಳನ್ನು ಮಾಡಿಕೊಡ್ತೀವಿ. ಮತ್ತು ಈಗಲೂ ಮಾಡ್ತೀವಿ. ಮುಂದೆ ಈ ಸಂಘದ ವತಿಲಿಂದ ಮುಂದೆ ಬರೋಂಥ ಯಾವುದೇ ಕೆಲಸಗಳು ಶಾಲೆಗೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ನಮ್ಮ ವಿದ್ಯಾರ್ಥಿ ಬಳಗ ಏನದಲ್ರಿ ಅದು ಕೈ ಜೋಡಿಸ್ತದ ಮತ್ತು ಮಾಡಿಸ್ಕೊಡ್ತೀವಿ ಅನ್ನೋ ಒಂದು ಗುರಿ ಈ ಕಾರ್ಯಕ್ರಮದಾಗ್ಯದ್ರಿ. ಸುದ್ದಿಗೋಷ್ಠಿಯಲ್ಲಿ ಪ್ರಿಯಾಂಕಾ, ಸಂತೋಷ್ ಕುಮಾರ್ ಫಸಾರ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.